2020-2025 ಆಡಳಿತ ಮಂಡಳಿಯ ಕೊನೆಯ ಸಭೆ ಇದಾಗಿದ್ದು ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಕ್ಯಾಂಪದ ಕೇಂದ್ರ ಕಚೇರಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಕಳೆದ 5 ವರ್ಷಗಳಲ್ಲಿ ನಮ್ಮ ಆಡಳಿತ ಮಂಡಳಿ ತೆಗೆದುಕೊಂಡ ನಿರ್ಣಯ, ರೈತರಿಗೆ ಆದ ಅನುಕೂಲಗಳ ವ್ಯವಸ್ಥೆ ಇವೆಲ್ಲವನ್ನು ತಮ್ಮ ಮುಖೇನ ರೈತಾಪಿ ವರ್ಗಕ್ಕೆ ತಿಳಿಸಬೇಕಾದಂಥ ಹಂಬಲ ಇದ್ದರಿಂದ ಆಡಳಿತ ಮಂಡಳಿ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆದಿದ್ದೇವೆ. ಸ್ವಲ್ಪ ಸಮಯ ಒಂದು 8 ನಿಮಿಷ ಮುಂದೋಗಿದೆ. ಎಲ್ಲರ ಕ್ಷಮೆ ಕೇಳ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಪುನಃ ಕೊಡ್ತಾ ಇದ್ದೇನೆ. 2025 ಡಿಸೆಂಬರ್ 13ರಂದು ಈಗಿನ ಆಡಳಿತ ಮಂಡಳಿ ಜವಾಬ್ದಾರಿ ತಗೊಂಡಿತ್ತು. ಹಲವು ಏರುದೂರುಗಳ ನಡುವೆ ಅಡಿಕೆ ಬೆಳೆಗಾರರಿಗೆ ಒಂದು ಉತ್ತಮ ದರ ಕೊಡುವುದರಲ್ಲಿ ಮತ್ತು ಕ್ಯಾಂಪೋದಿಂದ ಸೇವೆ ಕೊಡುವುದರಲ್ಲಿಯೂ ನಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. 2134.15 ಕೋಟಿ ಇರತಕ್ಕಂಥ ನಮ್ಮ ವ್ಯವಹಾರ ಇವಾಗ 3631.91 ಕೋಟಿಗೆ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಹರ್ಷ ಆಗ್ತಾ ಇದೆ. 50ನೇ ವರ್ಷದ ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅನ್ನು ಪುತ್ತೂರಿನಲ್ಲಿ ವಿವೇಕಾನಂದ ಗ್ರೌಂಡ್ಸ್ನಲ್ಲಿ ಕೇಂದ್ರದ ಸಹಕಾರ ಸಚಿವ ಅಮಿತ್ ಶಾ ಮುಖಾಂತರ ನಾವು ಮಾಡಿದ್ದೇವೆ. ಬಹುಶಃ ತಮಗೆಲ್ಲರಿಗೂ ಅದು ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅಡಿಕೆ ಬಗ್ಗೆ WHO ಕ್ಯಾನ್ಸರ್ ಕಾರಕ ಎಂಬ ಗುಲ್ಲನ್ನು ನೆಲೆಸಿ ಅಡಿಕೆ ಹಾನಿಕಾರಕ ಎಂಬ ಒಂದು ಲೇಬಲ್ ಹಚ್ಚುವ ಪ್ರಯತ್ನಗಳು ಬಹಳ ವರ್ಷದಿಂದ ನಡೆಯುತ್ತಾ ಇದೆ. ಇದಕ್ಕೆ ಕ್ಯಾಂಪು ಜವಾಬ್ದಾರಿಯುತವಾಗಿ ವರ್ತಿಸಿ ನಿಟ್ಟೆ DMD ಯೂನಿವರ್ಸಿಟಿಯಲ್ಲಿ ಇದರ ಬಗ್ಗೆ ಸಂಶೋಧನೆಗೆ ವ್ಯವಸ್ಥೆ ಮಾಡಿದ್ದು ಅಡಿಕೆ ಹಾನಿಕಾರಕ ಅಲ್ಲ, ಬ್ರೊಸಿಲ್ಲಾ ಫ್ಲೈಸ್ ಮತ್ತು ಜೀಬ್ರಾ ಫಿಶ್ ಮೇಲೆ ಇದನ್ನು ಅಪ್ಲೈ ಮಾಡಿ ಅದರ ಪರಿಣಾಮಗಳ ಬಗ್ಗೆ ಒಂದು ಸಂಶೋಧನೆ ನಡೆಸಿತ್ತು. ಆ ಸಂಶೋಧನೆ ಆಧಾರದ ಮೇಲೆ ಅಡಿಕೆ ಕ್ಯಾನ್ಸರ್ ಕಾರಕ ಎಂಬ ವರದಿ ಸಹ ಬಂದಿದೆ. ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ WHO ಹಿಂದಿನ ಒಬ್ಬರು ಸೈಂಟಿಸ್ಟ್, ಅವರನ್ನು ನಾನು ಮತ್ತು MD ಅವರು ಚೆನ್ನೈಯಲ್ಲಿ ಹೋಗಿ ಭೇಟಿಯಾಗಿ ಇದರ ಸಂಪೂರ್ಣ ರಿಪೋರ್ಟ್ ಅನ್ನು ಕೊಟ್ಟ ನಂತರ ಕೇಂದ್ರ ಸರ್ಕಾರಕ್ಕೆ ಅವರ ಶಿಫಾರಸು ಮತ್ತು ನಮ್ಮ ಅಡಿಕೆ ಬೆಳೆಗಾರರ ಪಾರ್ಲಿಮೆಂಟ್ ಸದಸ್ಯರ ಮುಖೇನ ಕೇಂದ್ರದ ಸಚಿವಾಲಯಕ್ಕೆ ಮನವಿ ಕೊಟ್ಟದ್ರಿಂದ ಇವತ್ತು CPCRA ಮುಖಾಂತರ ದೇಶದ ಪ್ರತಿಷ್ಠಿತ 11 ಸಂಶೋಧನಾಲಯಗಳು ಇದರ ಬಗ್ಗೆ ಕೆಲಸ ಮಾಡ್ತಾ ಇದೆ. ಸುಮಾರು 9.5 ಕೋಟಿ ರೂಪಾಯಿಯಷ್ಟು ಕೇಂದ್ರ ಸರ್ಕಾರ ಇದಕ್ಕೆ ಹಣ ಬಿಡುಗಡೆ ಮಾಡಿದೆ. ಬಹುಶಃ ಈ ಹಣ ಬಿಡುಗಡೆ ಮಾಡುವಲ್ಲಿ ಈ ಭಾಗದ ಪತ್ರಕರ್ತರು ತಮ್ಮೆಲ್ಲರ ಒಂದು ಶ್ರಮ ಇದೆ. ನಿಮ್ಮ ಪತ್ರಿಕೆಯಲ್ಲಿ ಬಂದಿರುವ ವರದಿಯಿಂದಾಗಿ ಲೋಕಸಭಾ ಸದಸ್ಯರಿರ್ಬೋದು, ಸಚಿವರೆಲ್ಲರೂ ಎಚ್ಚೆತ್ತುಕೊಂಡು ಈ ಕಾರ್ಯಕ್ಕೆ ಧುಮುಕಿದ್ದಾರೆ. ಪ್ರಪ್ರಥಮವಾಗಿ ಆಡಳಿತ ಮಂಡಳಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರ ನಂತರ ಪುನಃ YLD ಇರ್ಬೋದು, ಎಲ್ಲ ಸ್ಪಾಟ್ ಇರ್ಬೋದು, ಇದರ ಬಗ್ಗೆ ಕ್ಯಾಂಪು ಅವಿರತ ಪರಿಶ್ರಮ ಪಟ್ಟು ಇಡೀ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಖ್ಯಾತ ವಿಜ್ಞಾನಿಗಳ ಸಮಾಲೋಚನೆಯನ್ನು 2 ಸಲ ಇದೆ ಹೆಡ್ ಆಫೀಸ್ನಲ್ಲಿ ಮತ್ತು ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಓಷನ್ ಪಲ್ನಲ್ಲಿ ಒಂದು ಸೆಮಿನಾರ್ ಮಾಡಿ ಇದರ ಬಗ್ಗೆ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ. ಮೊನ್ನೆ ತಾನೇ ಆಗಸ್ಟ್ 21ರಂದು ಕೇಂದ್ರದ ಸಚಿವರನ್ನು, ಕೃಷಿ ಸಚಿವರನ್ನು ಭೇಟಿಯಾಗಿ ಉತ್ತರ ಕನ್ನಡ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಕಾಗೇರಿ, ಮಂಗಳೂರಿನ ಲೋಕಸಭಾ ಸದಸ್ಯ ಬ್ರಿಜೇಶ್ ಚೌಟ, ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ರಾಘವೇಂದ್ರ, ಡಾಕ್ಟರ್ ಮಲ್ಲಿಕಾರ್ಜುನ ದಾವಣಗೆರೆ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಕ್ಯಾಂಪು ಮತ್ತು ಕರ್ನಾಟಕದ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳ ಒಂದು ಭೇಟಿ ಕಾರ್ಯಕ್ರಮ ನಡೆದಿತ್ತು. ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಹುಶಃ ಮುಂದಿನ ತಿಂಗಳು ಈ ಭಾಗಕ್ಕೆ ಭೇಟಿ ಕೊಡಲಿಕ್ಕಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಬೇಡಿಕೆ ಏನಂದರೆ ಸುಳ್ಯ, ಶೃಂಗೇರಿ ಮತ್ತು ಕೊಪ್ಪ ತಾಲೂಕಿನಲ್ಲಿ ಈ ವಯಲಿನಿಂದ ಪೀಡಿತರಾದ ಅಡಿಕೆ ತೋಟದ ಜನರಿಗೆ ಏನಾದರೂ ಪರಿಹಾರ ಕೊಡಬೇಕು, ಅವರ ಸಾಲ ಮನ್ನಾ ಮಾಡುವಂಥ ವ್ಯವಸ್ಥೆ ಮತ್ತು ಆಲ್ಟರ್ನೇಟ್ ಕ್ರಾಪಿಗೆ ಕೇಂದ್ರದಿಂದ ಸಹಕಾರ ಕೊಡಬೇಕಂತ ಮನವಿಯನ್ನು ನಮ್ಮ ಬ್ರಿಜೇಶ್ ಅವರು ಇಟ್ಟಿದ್ದಾರೆ. ಬಹುಶಃ ಅದು ಹೆಚ್ಚಿನ ಅಂಶ ಕಾರ್ಯಗತ ಆಗ್ತದೆ ಎಂಬ ಆಶಾಭಾವನೆ ನಮಗೂ ಇದೆ. ಎಲ್ಲೋ ಸ್ಪಾಟ್ ಬಗ್ಗೆ ಇವಾಗಲೇ
CPCRA ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿ ಎಲ್ಲಿ ಇದು ಹೆಚ್ಚು ಕಾಡ್ತಿದೆ, ತೀರ್ಥಹಳ್ಳಿ ಭಾಗ ಇರ್ಬೋದು, ನಿಮ್ಮ ಶಿರ್ಸಿ ಮತ್ತು ಸಿದ್ದಾಪುರ ಸಾಗರ ಭಾಗ ಇರ್ಬೋದು, ಅಲ್ಲಿ ಬೇಕಾದ ಫೆಸಿಲಿಟಿಯನ್ನು ರಾಜ್ಯ ಸರ್ಕಾರದ ವತಿಯಿಂದ ಕ್ರಮ ಕೈಗೊಂಡಿದೆ. ಅದಕ್ಕೆ ಬೇಕಾದ ಔಷಧಿಯನ್ನು ಕೊಡಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬೇರೆ ಬೇರೆ ತರನಾದ ಸೌಕರ್ಯಗಳನ್ನು ನಾವು ನಮ್ಮ ಸದಸ್ಯರಿಗೆ ಕೊಡುವುದರ ಮುಖೇನ ಕ್ಯಾಂಪು ರೈತರ ಒಂದು ಸಪೋರ್ಟ್ ಆಗಿ ನಿಲ್ಲಬೇಕಂತ ಒಂದು ಕೃಷಿಕರ ಸಂಸ್ಥೆ ಅಂತನ್ನು ಪುನಃ ಇದು ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಮೊದಲನೇದಾಗಿ 251 ರೂಪಾಯಿ ಇದ್ದ ಅಡಿಕೆ ಧಾರಣೆ ಇವತ್ತು ಮಿನಿಮಮ್ ಇಂಪೋರ್ಟ್ ಪ್ರೈಸ್ 351 ಆಗಿದೆ. ಇದಕ್ಕೆ ನಮ್ಮ ಈ ಭಾಗದ ಸಚಿವೆಯಾಗಿದ್ದು ಈಗ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯರಾದ ಶ್ರೀಮತಿ ಶೋಭಾ ಕರಂದ್ಲಾಜೆಯವರ ಒಂದು ಸಂಪೂರ್ಣ ಸಹಕಾರ ಸಿಕ್ಕಿದ್ದು ಈಗ ಇಂಪೋರ್ಟ್ ಪ್ರೈಸ್ 351 ಆಗಿ ಅದರ ನಂತರ ಅಡಿಕೆ ಧಾರಣೆ ಏರ್ತಾ ಹೋಗಿ ಇವತ್ತು ಹೊಸ ಅಡಿಕೆ 420 ರೂಪಾಯಿ, ಹಳೆ ಅಡಿಕೆ 520, 530 ಹಾಗೂ ಡಬಲ್ ಚೋಲ್ 540 ಆಸ್ಪಾಸ್ ಇದೆ. ಹಾಗೆ ಕೆಂಪಡಿಕೆ 580ರಿಂದ 600 ರೂಪಾಯಿವರೆಗಿದ್ದು ರೈತರಿಗೆ ಸಂಪೂರ್ಣವಾದ ಅನುಕೂಲವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಸುಮಾರು 2020ರಲ್ಲಿ ಹೊಸ ಅಡಿಕೆಗೆ 320 ಇದ್ದದ್ದು ಇವತ್ತು 485 ಆಗಿದೆ. ಶಾಲೆ ಅಡಿಕೆ 380 ಇದ್ದದ್ದು 525 ಆಗಿದೆ. ಮತ್ತು ರೆಡ್ ಸುಪಾರಿ 392, 400 ಇದ್ದದ್ದು ಇವತ್ತು 585 ರೂಪಾಯಲ್ಲಿ ಸ್ಥಿರವಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕ್ಯಾಂಪ್ನಿಂದ ಕಾಜು ಸುಪಾರಿಗೆ ಬಂದು ನಾವೀಗ ಸೌಗನ್ ಅಂತ ಒಂದು ಪ್ರಾಡಕ್ಟ್ ಅನ್ನು ಮಾರ್ಕೆಟ್ಗೆ ಬಿಟ್ಟಿದ್ದೇವೆ. ಇವಾಗ ಮಾರ್ಕೆಟ್ನಲ್ಲಿ ಅದು ಲಭ್ಯವಿದೆ. ಕ್ಯಾಂಪುರ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಇದರ ಪ್ರೊಡಕ್ಷನ್ ಅನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಿಮ್ಮನ್ನು ಸಂತೋಷ ಪಡ್ತಾ ಇದ್ದೇವೆ. ಪೆಪ್ಪರ್ ಸ್ಟೋರೇಜ್ ನಿಲ್ಲುವಾಗ ಕಾವಿನಲ್ಲಿ 1,38,000 ಸ್ಕ್ವೇರ್ ಫೀಟಿನ ಬೃಹತ್ ಗಾತ್ರದ ಒಂದು ನಮ್ಮ ಗೋಡೌನಿನ ಫೆಸಿಲಿಟಿ ಇದೆ. ಅದರಲ್ಲಿ ಒಂದು ಭಾಗದಲ್ಲಿ ಅಡಿಕೆಯ ಒಂದು ಸಂಸ್ಕರಣಾ ಘಟಕ, ಮತ್ತೊಂದು ಭಾಗದಲ್ಲಿ ಪೆಪ್ಪರ್ ಸಂಸ್ಕರಣಾ ಘಟಕ ಇದ್ದು ಸಂಪೂರ್ಣವಾಗಿ ಒಂದು ಮೆಷಿನ್ನಲ್ಲಿ ಅದನ್ನು ಅಳವಡಿಸಿ ಕ್ಲೀನಾಗಿ ಗಾರ್ಮೆಂಟ್ಸನ್ನು ಉತ್ತರ ಭಾರತಕ್ಕೆ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಹಾಗೆ ಆ 9 ಕೋಟಿ ವಿಷಯದಲ್ಲಿ ಆಗಲೇ ತಿಳಿಸಿದಾಗೆ ICRCPCRA ಇವರ ಡೈರೆಕ್ಟರ್ ಮಿಸ್ಟರ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ಇದಕ್ಕೆ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಆಗಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ತೀರ್ಮಾನ ಆಗಿದೆ. ಬಹುಶಃ ಶಿವರಾಜ್ ಸಿಂಗ್ ಚೌಹಾಣ್ ಮೊನ್ನೆ ಮೀಟಿಂಗ್ನಲ್ಲಿ ಕರೆಕ್ಟ್ ಆಗಿ ನಮ್ಮ ವಿಜ್ಞಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಕೂಡಲೇ ಅದರ ರಿಪೋರ್ಟ್ ಕೊಡಬೇಕು. ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ನಡೀತಾ ಇದೆ. WHO ಇದರ ಬಗ್ಗೆ ಪರಿಣಾಮಕಾರಿ ಅಪಾದನೆಗಳು ಕೇಳಿ ಬರ್ತಾ ಇರೋದನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಅಡಿಕೆಯ ಮಾಯಿಶ್ಚರ್ ಕಂಟೆಂಟ್ 7% ಇರಬೇಕಂತ FSSAI ಒಂದು ನಿಯಮಾವಳಿಗೆ ನಾವು ಪ್ರಬಲವಾಗಿ ಅದನ್ನು ವಿರೋಧಿಸಿದ್ದೇವೆ. ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು CPCRAದಿಂದ ಇದಕ್ಕೆ ರಿಸರ್ಚ್ ಆಗ್ತಾ ಇದೆ. ನಾವು 11 ±% ಮಾಯಿಶ್ಚರ್ ಇರಬೇಕು. ಇಲ್ಲಂದರೆ ಅಡಿಕೆ FSSAI ಮಾರಾಟ ಮಾಡುವಾಗ ತುಂಬ ತೊಂದರೆ ಆಗ್ತಾ ಇದೆ. ಇದು ರೈತರಿಗೆ ಇಂಡೈರೆಕ್ಟ್ ಆಗಿ ತೊಂದರೆ ಬರುವಂಥ ಕೆಲಸ ಅಂತ ತಿಳ್ಕೊಂಡು ಆ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಈ ಬಗ್ಗೆ ಅಡಿಕೆ ಮಹಾಮಂಡಳಿಯವರು ಸುಮಾರು 15 ಲಕ್ಷ ರೂಪಾಯಿಯನ್ನು CPCRAಗೆ ಹಣ ವಿನಿಯೋಗ ಮಾಡಿದರೆ ಇದರ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಳಲಿಕ್ಕೋಸ್ಕರ. ಇದರ ಮಧ್ಯ ಅಚಾನಕ್ ಆಗಿ ಅಡಿಕೆಯನ್ನು ಫಾರೆಸ್ಟ್ ಪ್ರಾಡಕ್ಟ್ ಒಂದು ಕಾಡು ಉತ್ಪತ್ತಿ ಅಂತ ಸೇರಿಸಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಒಂದು ಮಾರಕವಾದ ಒಂದು ತೊಂದರೆ ಕೊಡುವಂಥ ವ್ಯವಸ್ಥೆ ಹುನ್ನಾರ ಕೇಂದ್ರದ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿತ್ತು. ಕೂಡಲೇ ಎಚ್ಚೆತ್ತ MD ಅವರು ನನಗೆ ಮೆಸೇಜ್ ಹಾಕಿ ನಾನು ಆ ದಿವಸ ಡೆಲ್ಲಿಯಲ್ಲಿದ್ದೆ. ಇಮಿಡಿಯೇಟ್ ಆಗಿ ಸಂಜೆವರೆಗೆ ಅದನ್ನು ಪುನಃ ನಾವು ಕಾಡು ಉತ್ಪತ್ತಿಯಿಂದ ಅದರ ಫುಡ್ಸ್ ಆ್ಯಂಡ್ ನಟ್ಸ್ ಏನು HSN ಕೋಡ್ ಇದೆ ಅದೇ ತರಲಿಕ್ಕೆ ಸಂಜೆವರೆಗೆ ನಮ್ಮ ಪ್ರಯತ್ನಕ್ಕೆ ನಾವು ಯಶಸ್ಸನ್ನು ಸಹ ಕಂಡಿದ್ದೇವೆ. ಹಾಗೆ ರೋಸ್ಟೆಡ್ ನಟ್ಸನ್ನು ಚೇಂಜ್ ಮಾಡಲಿಕ್ಕೋಸ್ಕರ ಭಾಳ ಪ್ರಯತ್ನ ಪಟ್ಟಿತ್ತು. ಬಹುಶಃ ಮಂಗಳೂರಿನ ನಮ್ಮ ಮಿತ್ರರು ಬಿಸಿನೆಸ್ ಲೈನ್ ಇರ್ಬೋದು, ಹಿಂದೂ ಇರ್ಬೋದು, ಅದು ನ್ಯಾಷನಲ್ ಪತ್ರಿಕೆ ಆದ್ದರಿಂದ ಅದರಲ್ಲಿ ಆರ್ಟಿಕಲ್ ಬರೆದು ಆ HSN ಕೋಡನ್ನು ಪುನಃ ಸ್ವಾಭಾವಿಕವಾದ HSN ಕೋಡಲ್ಲಿ ಇಡಬೇಕಂತ ನಿಮ್ಮ ಏನು ಪ್ರಶ್ನೆಯಲ್ಲಿ ಬಂದಿದೆ ಅದಕ್ಕೆ ಮನ್ನಣೆ ಸಿಕ್ಕಿ ಇವತ್ತು ಅದು ಸಮೇತ ನಮಗೆ ಸಪೋರ್ಟ್ ಆಗಿ ನಿಂತಿದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಇಲ್ಲಿಗಲ್ ಇಂಪೋರ್ಟನ್ನು ಹೆಚ್ಚು ಕಡಿಮೆ 90% ಇವತ್ತು ಇಲ್ಲಿಗಲ್ ಇಂಪೋರ್ಟ್ ಕಡಿಮೆ ಆಗಿದೆ. ನೇರ ನಮ್ಮ ಕೇಂದ್ರ ಆಡಳಿತ ಕಚೇರಿಯು ಮಂಗಳೂರಿನಿಂದ ಕಸ್ಟಮ್ ಇಲಾಖೆಯವರೊಟ್ಟಿಗೆ ಸಂಪರ್ಕ ಹೊಂದಿದ್ದು ಸುಮಾರು 15 ದಿವಸಕ್ಕೆ 20 ದಿವಸಕ್ಕೆ ಈ ಬೆಳವಣಿಗೆ ಬಗ್ಗೆ ಅವರಿಗೂ ನಾವು ಮಾಹಿತಿ ಕೊಡ್ತಾ ಇದ್ದೇವೆ. ಅವರಿಂದ ಬಂದ ಮಾಹಿತಿಯನ್ನು ನಾವು ಇದು ಮಾಡ್ತಾ ತಿಳಿಸ್ಕೊಡ್ತಾ ಇದ್ದೇವೆ.
ಸ್ನೇಹಿತರೆ, ಬಹುಶಃ ನಮ್ಮ ಒಂದು ಯಶಸ್ವಿ ಕಾರ್ಯಕ್ರಮ ನಿರ್ವಹಿಸ್ತಾರೆ ಅಂದರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಪ್ರಧಾನಮಂತ್ರಿ ಮೋದಿ ಅವರು ಏನು ಕಲಿಸಿದೆ ಒಂದು ಸಾವಯವ ಕೃಷಿ ಬಗ್ಗೆ ಚಿಂತನೆ ಮೂಡಿಸುವಂಥ ಕೆಲಸ ನಮ್ಮ ಆಡಳಿತ ಮಂಡಳಿಯಲ್ಲಿ ನಡೆದಿದೆ. ಇವತ್ತು ಹೆಚ್ಚು ಕಡಿಮೆ ಕ್ಯಾಲ್ಕೋ ಆಯುಷ್ ಪೌಷ್ಟಿಕ್ ಡೋಲೋಮೈಟ್ ಮತ್ತು ಮ್ಯಾಕ್ಸ್ವೇಟ್ ಮೊದಲು ಕಾಪರ್ ಸಲ್ಫೇಟ್ ಮಾತ್ರ ಕೊಡ್ತಾ ಇತ್ತು. ಅದಕ್ಕೆ 40 ರೂಪಾಯಿ ಕಡಿಮೆ ದರದಲ್ಲಿ ಒಂದು ಸಬ್ಸಿಡೈಸ್ ರೇಟಲ್ಲಿ ನಾವು ನಮ್ಮ ರೈತರಿಗೆ ಕೊಡ್ತಾ ಉಂಟು. ಇವತ್ತು ಹೆಚ್ಚು ಕಡಿಮೆ 5,68,48,40,000 ರೂಪಾಯಿ ಗೊಬ್ಬರ ಈ ಮೊನ್ನೆ ಏಪ್ರಿಲ್ನಿಂದ ಅಕ್ಟೋಬರ್ ಎಂಡವರೆಗೆ ನಮ್ಮ ರೈತರಿಗೆ ನಾವು ಸಪ್ಲೈ ಮಾಡಿದ್ದೇವೆ. ಲಾಸ್ಟ್ ಇಯರ್ ಅದು 4,368 ಮೆಟ್ರಿಕ್ ಟನ್ನಷ್ಟಿತ್ತು. ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳಾದ ಡೈರಿ ಡ್ರೀಮ್, ಫ್ರೂಟ್ ಆ್ಯಂಡ್ ನಟ್, ಫಿಯೆಸ್ಟಾ, ಕ್ರಮ್ಸ್, ಕ್ಯಾಂಪೋ ಬೈಟ್ಸ್ ಗಿಫ್ಟ್ ಬಾಕ್ಸು, ಎಕ್ಲಾರಿಸ್ನಲ್ಲಿ ಆರೆಂಜ್ ಕ್ರೀಮ್ ಮತ್ತು ಆರೆಂಜು, ಪ್ರೀಮಿಯಂ ಡಿಲೈಟ್, ಡಾರ್ಕ್ ಡಿಲೈಟ್, ಟ್ರಫಲ್ಸ್ ಮತ್ತು ಕಪ್ಪೋ ಡಾರ್ಕ್ 55% to 75% ಚಾಕ್ಲೇಟನ್ನು ನಾವು ಇವಾಗಲೇ ಬಿಡುಗಡೆ ಮಾಡಿದ್ದೇವೆ. ಸುಮಾರು 50 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಕಳೆದ 5 ವರ್ಷದಲ್ಲಿ ಚಾಕ್ಲೇಟ್ ಫ್ಯಾಕ್ಟರಿಯ ಉನ್ನತೀಕರಣಕ್ಕೆ ಅಥವಾ ಹೊಸ ಮಿಷನ್ಗಳಿಗೆ ನಾವು ಇವಾಗಲೇ ಸ್ಟೆಪ್ಪನ್ನು ಇಟ್ಟಿದ್ದೇವೆ. ಅದರಲ್ಲಿ ಈಗ ಒಂದು 16 ಕೋಟಿ ರೂಪಾಯಿಯ ಪ್ರೆಸ್ ವರ್ಕ್ ಬರಲಿಕ್ಕೆ ಬಾಕಿ ಇದೆ. ಅದೊಂದು ಬಂದರೆ ಹೆಚ್ಚು ಕಡಿಮೆ 50 ಕೋಟಿಯ ಒಂದು ವ್ಯವಸ್ಥೆಯನ್ನು, ಯಾಕಂದರೆ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರು 1980ರಲ್ಲಿ ಹಾಕಿದ ಮಿಷನ್ಗಳು ಇವತ್ತಿಗೂ ರನ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರ್ದು ದೂರದೃಷ್ಟಿಯಿಂದ ನಮ್ಮ ಆಡಳಿತ ಮಂಡಳಿ ಈ ನಿರ್ಧಾರ ತೆಗೆದುಕೊಂಡಿದೆ. ಅದರಲ್ಲಿ ವ್ಯಾಪಾರ ಅಬ್ಸರ್ವೇಷನ್ ಮಿಷನ್ 1 ಕೋಟಿದ್ದು, 500 ಕಿಲೋವಾಟ್ ಸೋಲಾರ್ ಪವರ್ 1,74,00,000. ಈಗ ಹೊಸದಾಗಿ 600 ಕಿಲೋವಾಟಿನ ಪುನಃ ಸೋಲಾರ್ ರೂಫ್ ಟಾಪ್ಗೆ ಅರೇಂಜ್ ಮಾಡ್ತಾ ಇದ್ದೇವೆ. ಅದನ್ನು 1,80,00,000. ಮತ್ತು ETP ಇವಾಗಿನ ಕಾನೂನು ಪ್ರಕಾರ ನಿಮ್ಮ ETP ಮತ್ತು STP ಎರಡನ್ನೂ ನಾವು ಅಪ್ಗ್ರೇಡ್ ಮಾಡಬೇಕಾದ ಕಾರಣದಿಂದ ಅದೆಲ್ಲವನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ETPಗೆ 2,84,00,000 ರೂಪಾಯಿಯನ್ನು, STPಗೆ 34,96,000 ರೂಪಾಯಿ ನಾವು ಇವಾಗಲೇ ಖರ್ಚು ಮಾಡಿ ಅದರ ಉಪಯೋಗವನ್ನು ಪಡೀತಾ ಇದ್ದೇವೆ. ಬಹುಶಃ ETPಯ ನೀರನ್ನು ಸಂಪೂರ್ಣವಾಗಿ ಫ್ಯಾಕ್ಟ್ರಿಯ ಟಾಯ್ಲೆಟ್ಗಳಿಗೆ, ಬಾಯ್ಲರಿಗೆ ಮತ್ತು ನಮ್ಮ ಕೂಲಿಂಗ್ ಟವರಿಗೆ ಉಪಯೋಗಿಸುವ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ. ಸುಮಾರು 1,80,000 ಲೀಟರ್ ನೀರು ನಮಗೆ ರೀಸೈಕಲ್ ಆಗಿದ್ದು 100% ಯುಟಿಲೈಸ್ ಆಗ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ವರ್ಟಿಕಲ್ ಬಾಲ್ ಮೇಲೆ 3 ಕೋಟಿ ರೂಪಾಯಿದ್ದು, ಪೌಡರ್ ಪ್ಲಾಂಟ್ ಮತ್ತು ಇದರದ್ದು 3.5 ಕೋಟಿ ರೂಪಾಯಿಯ ಕ್ಲಾಸಿಫೈರ್ ಮಿಲ್ಸನ್ನು ನಾವು ಸಹ ಹಾಕ್ತಾ ಇದ್ದೇವೆ. ಮತ್ತು ಫ್ಯಾಕ್ಟ್ರಿಯ ಎಲ್ಲ MS ಟ್ಯಾಂಕ್ಸ್ ಏನಿದೆ ಅದನ್ನು 100% ಫುಡ್ ಸೇಫ್ಟಿಗೋಸ್ಕರ SS ಟ್ಯಾಂಕ್ ಮಾಡ್ತಾ ಇದ್ದೇವೆ. ಅದು ಹೆಚ್ಚು ಕಡಿಮೆ 1,17,00,000 ರೂಪಾಯಿಯ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಟ್ಯಾಂಕ್ಸ್ ನಮ್ಮ ಫ್ಯಾಕ್ಟ್ರಿಗೆ ಬರಲಿಕ್ಕಿದೆ. ಸುಮಾರು 2.5 ಕೋಟಿ ರೂಪಾಯಿಯಷ್ಟು ನಮ್ಮ ಮೆಂಬರ್ಸ್ಗಳಿಗೆ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಣವನ್ನು ನಾವು ನಮ್ಮ ಆಡಳಿತ ಮಂಡಳಿ ಸಪೋರ್ಟ್ ಆಗಿ ಕೊಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ MSc ಅಗ್ರಿಕಲ್ಚರ್ ಅಥವಾ PhD ಮಾಡುವ ಮಕ್ಕಳಿಗೆ 1,00,000 ರೂಪಾಯಿಯಷ್ಟು ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ. ನಮ್ಮ ಬೆಳೆಗಾರರ ಮಕ್ಕಳಿಗೆ ಮಾತ್ರ, ಸಾರ್ವಜನಿಕ ಅಲ್ಲ, ನಮ್ಮ ಸದಸ್ಯರ ಮಕ್ಕಳಿಗೆ ಮಾತ್ರ ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಕೃಷಿ ಯಂತ್ರ ಮೇಳ ಪುತ್ತೂರಿನಲ್ಲಿ 2 ವರ್ಷದಿಂದ ನಾವು ಅದ್ದೂರಿಯಾಗಿ ಮಾಡಿದ್ದೇವೆ. ರೈತರಿಗೆ ಏನೆಲ್ಲ ಅನುಕೂಲ ಬೇಕು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಪುತ್ತೂರಿನ ನಮ್ಮ MT ರೋಡಲ್ಲಿ ಸಾಯಿಲ್ ಟೆಸ್ಟ್ ಲ್ಯಾಬನ್ನು ಸಹ ಇವಾಗಲೇ ನಾವು ಅಳವಡಿಸಿದ್ದೇವೆ. ಬಹುಶಃ ರೈತರ ಮುಂದಿನ ಬೇಡಿಕೆಯಲ್ಲಿ ಮುಂದಿನ ಆಡಳಿತ ಮಂಡಳಿ ಎಲ್ಲ ರೀಜಿಯನ್ನಲ್ಲೂ ಒಂದೊಂದು ಸಾಯಿಲ್ ಟೆಸ್ಟ್ ಮಿಷನ್ ಹಾಕಿ ರೈತರಿಗೆ ಅನುಕೂಲವಾದ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಹಾಗೆ ಗ್ರೋವರ್ಸ್ ಮೊಬೈಲ್ ಆ್ಯಪ್, ಡೈರಿನ ಮಾರುಕಟ್ಟೆ ದರ, ಅವರ ಶೇರು, ಅವರ ಡೆಪಾಸಿಟ್ ಏನಿದೆ ಇದೆಲ್ಲವನ್ನು ಅವರಿಗೆ ಸುರಕ್ಷಿತವಾಗಿ ಸಿಗಲಿಕ್ಕೋಸ್ಕರ ಗ್ರೋವರ್ಸ್ ಆ್ಯಪಿಗೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಆಡಳಿತ ಮಂಡಳಿಯ ಮಂಜೂರಾತಿ ಇವತ್ತು ಅವರಿಗೆ ಸಿಕ್ಕಿದೆ. ಇವಾಗಲೇ ಕಳೆದ 5 ವರ್ಷದಲ್ಲಿ 120ಕ್ಕೂ ಹೆಚ್ಚು ಮಕ್ಕಳಿಗೆ ಉದ್ಯೋಗವನ್ನು ನಾವು ಕೊಡುವ ಮುಖೇನ ಈ ರೈತಾಪಿ ಭಾಗದ ರೈತರ ಮಕ್ಕಳಿಗೆ ಹೆಚ್ಚು ಅನುಕೂಲವಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅದರ ಮೇಲೆ ಜಪಾನಿನ ICA ಆನ್ಲೈನ್ ಕೋರ್ಸ್ನಲ್ಲಿ ಸ್ಟ್ರೆಂಥನಿಂಗ್ ಮಾರ್ಕೆಟಿಂಗ್ ಥ್ರೂ ಇಂಪ್ರೂವ್ಮೆಂಟ್ ಆಫ್ ಕ್ವಾಲಿಟಿ ಫಾರ್ ಪ್ರೊಡ್ಯೂಸ್ ಅಂಡ್ ಎಕ್ಸ್ಪಾನ್ಷನ್ ಆ್ಯಂಡ್ ಮಾರ್ಕೆಟಿಂಗ್ ಚಾನಲ್ಸ್, ಇದರಲ್ಲಿ ನಮ್ಮ ಸ್ಟಾಫ್ ಅದರಲ್ಲಿ ಅಟೆಂಡ್ ಆಗಿದ್ದಾರೆ. ಹಾಗೆ ವಿಶೇಷವಾಗಿ ಹೆಬ್ರಿ, ಪುತ್ತೂರು MT ರೋಡ್, ವಿಠಲ, ಕಡಬ, ಅಲಂಕಾರ ಮತ್ತು CCFನಲ್ಲಿ ಹತ್ರ ಒಂದು ಅಂದಾಜು 50 ಕೋಟಿ ರೂಪಾಯಿಯ ಜಾಗವನ್ನು ಕಳೆದ 5 ವರ್ಷಗಳಲ್ಲಿ ನಾವು ಖರೀದಿ ಮಾಡಿದ್ದೇವೆ. ಬಹುಶಃ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ತಿರ ಇರತಕ್ಕಂಥ
4 ಎಕರೆ ಜಾಗ ಮುಂದಿನ 25 ವರ್ಷಗಳ ಚಾಕ್ಲೇಟ್ ಫ್ಯಾಕ್ಟರಿ ಬೆಳವಣಿಗೆಯ ಉದ್ದೇಶದಿಂದ ಆಡಳಿತ ಮಂಡಳಿ ಆ ನಿರ್ಣಯವನ್ನು ತಗೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ವರ್ಕರ್ಸಿನ ಪ್ರಾಬ್ಲಮ್ ಬರ್ಬೋದು ಎಂಬ ಒಂದು ದೂರದೃಷ್ಟಿಯಿಂದ ಕಾವಿನಲ್ಲಿ ಸುಮಾರು 49 ಲಕ್ಷ ರೂಪಾಯಿಯ ಕನ್ವೇಯರ್ ಬೆಲ್ಟ್ ಅನ್ನು ಹಾಕಿ ಇವಾಗ ಅದನ್ನು ವರ್ಕ್ ಮಾಡ್ತಾ ಇದ್ದೇವೆ. ಮುಂದೆ ಶಿವಮೊಗ್ಗ, ಶಿರ್ಸಿ ಮತ್ತು ನಮ್ಮ ಚನ್ನಗಿರಿ ಭಾಗದಲ್ಲಿ ಇದೇ ರೀತಿಯ ಕನ್ವೇಯರ್ ಬೆಲ್ಟ್ ಹಾಕಿ ಇದರ ಪ್ರಯೋಜನವನ್ನು ನಾವು ಪಡೆಯಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ವಿಶೇಷವಾಗಿ ಕೊಕ್ಕೋ ಬೀನ್ಸ್ ಮತ್ತು ಅಡಿಕೆ ಡೆಂಕಿ ಬೀಳ್ತಾ ಇರೋ ತಮ್ಮೆಲ್ಲರ ಗಮನಕ್ಕೆ ಬಂದಿರ್ಬೋದು. ಸ್ವಲ್ಪ ಮಾಯ್ಶ್ಚರ್ ಇದ್ದಾಗ ಅದು ಸ್ಟೋರ್ ಮಾಡಿದಾಗ ಅದು ನಮಗೆ ಡೆಂಕಿ ಬರಲಿಕ್ಕೆ ಅವಕಾಶ ಹೆಚ್ಚಾಗಿತ್ತು. ಇದು ಒಂದು ಮನೆಗೊಂಡು ಕ್ಯಾಂಪದಿಂದ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೈಟ್ರೋಜನ್ ಪ್ಲಾಂಟ್, ಇಡೀ ಒಂದು ರೂಮನ್ನು ನೈಟ್ರೋಜನ್ ಕನ್ವರ್ಟ್ ಮಾಡಿ ಅದರಲ್ಲಿ ನೈಟ್ರೋಜನ್ ಫ್ರೆಶ್ ಮಾಡಿ ಅಡಿಕೆ ಅಥವಾ ಕೊಕ್ಕೋ ಬೀನ್ಸನ್ನು ಅದರೊಳಗಿಟ್ಟು ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ನಮಗೆ ಆಗಿದೆ. ಈ ವರ್ಷ ಟ್ರಯಲ್ಗೋಸ್ಕರ ಒಂದು 2800 ಚೀಲ ಕೊಕ್ಕೋ ಬೀನ್ಸನ್ನು ಇಟ್ಟಿದ್ದೇವೆ. ಅತ್ಯುತ್ತಮ ಒಳ್ಳೆ ಕ್ವಾಲಿಟಿ ಕೊಕ್ಕೋ ಬೀನ್ಸ್ ಆಗಿ ಉಳಿದಿದೆ. ಮುಂದೆ ಹಂತವಾಗಿ ಮುಂದಿನ ಆಡಳಿತ ಮಂಡಳಿ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ERP ಸಿಸ್ಟಮ್ ಇವಾಗಲೇ ನಾವು ಅಳವಡಿಸಿದ್ದೇವೆ. ಬಹುಶಃ ಹೆಮ್ಮೆ ಪಡಬೇಕಾದ ವಿಚಾರ ಏನಂದರೆ ಯಾರು ಎಕ್ಸ್ಪರ್ಟ್ ಇಲ್ಲ ನಮ್ಮ ಕ್ಯಾಂಪೋದಲ್ಲಿ, ಬಟ್ ಎಲ್ಲ ಎಂಪ್ಲಾಯೀಸ್ಗಳು ಅದರಲ್ಲಿ ಟ್ರೈನಿಂಗ್ ತಗೊಂಡು ಇವತ್ತು ERP ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರೇನು ಇಂಜಿನಿಯರ್ಸ್ ಅಥವಾ ಸಾಫ್ಟ್ವೇರ್ ಇರಲ್ಲ, ಕೇವಲ ನಮ್ಮ ಹಿಂದಿನ ಎಂಪ್ಲಾಯೀಸ್ಗಳು ಇರ್ಬೋದು, ಅದಕ್ಕೆ ಮಾರ್ಕೆಟಿಂಗಲ್ಲಿ ಇರ್ಬೋದು, ಅವರೆಲ್ಲರೂ ಟ್ರೈನಿಂಗ್ ತಗೊಂಡು ಇವತ್ತು ಹೆಚ್ಚು ಕಡಿಮೆ 50 to 60% ERP ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ಮೊನ್ನೆ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ನಾವು 5 ಕೋಟಿ ರೂಪಾಯಿಯ ಕಾಂಟ್ರಿಬ್ಯೂಷನ್, ಬಹುಶಃ ದೇಶದಲ್ಲಿ ಪ್ರಥಮವಾಗಿ ಕ್ಯಾಂಪೋ ಒಂದು ಸಹಕಾರಿ ಸಂಸ್ಥೆ 5 ಕೋಟಿ ರೂಪಾಯಿಯನ್ನು ನಮ್ಮ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಕೊಟ್ಟಿದ್ದೇವೆ. ಬಹುಶಃ ಪರಗಾಮಿನ ಒಂದು ದುರಂತದ ನಂತರ ಈ ಒಂದು ನಿರ್ಣಯಕ್ಕೆ ನಾವು ಬರಲೇಬೇಕಾಗಿದೆ. ಪ್ರೈಮ್ ಮಿನಿಸ್ಟರ್ ಒಂದು ಅವರಿಗೆ ಹೆಚ್ಚು ಶಕ್ತಿ ಕೊಡುವ ಉದ್ದೇಶದಿಂದ ಆ ರೀತಿ ಚಿಂತನೆ ಮಾಡಿದ್ದೇವೆ. ವಿಶೇಷವಾಗಿ ಕೋವಿಡ್-19ರಲ್ಲಿ ತಮಗೆಲ್ಲ ಗೊತ್ತಿದ್ದಾಗೆ ಪುತ್ತೂರಿನ ಗವರ್ಮೆಂಟ್ ಹಾಸ್ಪಿಟಲ್ಗೆ 70 ಲಕ್ಷ ರೂಪಾಯಿಯ ಒಂದು ಆಕ್ಸಿಜನ್ ಪ್ಲಾಂಟನ್ನು ನಾವು ಕೊಟ್ಟಿದ್ದೇವೆ. ಹೆಬ್ರಿ ಮತ್ತು ಕಾರ್ಕಳಕ್ಕೆ ಜನರೇಟರ್ ಕೊಟ್ಟಿದ್ದೇವೆ. ಬೇರೆ ಬೇರೆ ಕಡೆಯಲ್ಲಿ ಕೋವಿಡ್ ಸಂಬಂಧಪಟ್ಟಂತ ವಿಶೇಷ 1 ಕೋಟಿ ರೂಪಾಯಿಯಷ್ಟು ಹೆಚ್ಚು ಕಡಿಮೆ ಎಲ್ಲ ಆಸ್ಪತ್ರೆಗಳಿಗೆ ನಮ್ಮ ಅವರಿಗೆ ಬೇಕಾದ ಫೆಸಿಲಿಟಿಯನ್ನು ಕೊಟ್ಟಿದ್ದೇವೆ. ಮೊನ್ನೆ ತಾನೇ ಕುಂದಾಪುರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 29 ಲಕ್ಷ ರೂಪಾಯಿದ ಅಲ್ಟ್ರಾಸೌಂಡ್ ಮಿಷಿನ್ ಅನ್ನು ಕ್ಯಾಂಪ್ ಆಡಳಿತ ಮಂಡಳಿ ಕೊಟ್ಟಿದೆ. ಲಾಸ್ಟ್ ವೀಕ್ ನಮ್ಮ ಕುಂದಾಪುರ ಶಾಸಕ ಕಿರಣ್ ಕೊಡಿಯವರಿಂದ ಅದು ಉದ್ಘಾಟನೆ ಆಗಿದೆ. ಆದ್ಮೇಲೆ ವಿಶೇಷವಾಗಿ ಈ ವರ್ಷ ಅಡಿಕೆ ಹಾಕಿದವರಿಗೆ 2 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದೇವೆ, 8% ಡಿವಿಡೆಂಡ್ ಕೊಟ್ಟಿದ್ದೇವೆ. ಕೊಕ್ಕೋ ಬೀನ್ಸಿಗೆ 4 ರೂಪಾಯಿ ವೆಟ್ ಬೀನ್ಸಿ ಕೊಟ್ಟಿದ್ದೇವೆ, 6 ರೂಪಾಯಿ ಡ್ರೈ ಬೀನ್ಸಿ ಕೊಟ್ಟಿದ್ದೇವೆ. ಇದು ಯಾವುದಕ್ಕೂ ನಾವು ಲಿಮಿಟ್ ಆಗಲಿಲ್ಲ. ಅದ್ರ ಹಿಂದೂ ಸಮೇತ ನಾವು 1 ರೂಪಾಯಿ ಅಡಿಕೆಗೆ ಕೊಟ್ಟಿದ್ದೇವೆ, 4 ರೂಪಾಯಿ ವೆಟ್ ಬೀನ್ಸಿ ಕೊಟ್ಟಿದ್ದೇವೆ. 15% ಡಿವಿಡೆಂಡ್ 20-21ರಲ್ಲಿ, 21-22ರಲ್ಲಿ 15% ಕೊಟ್ಟಿದ್ದೇವೆ. 22-23 ಮತ್ತು 23-24ರಲ್ಲಿ ನಮಗೆ ಸ್ವಲ್ಪ ನಷ್ಟ ಬಂದದ್ರಿಂದ ಆ ವರ್ಷ ನಾವು ಡಿವಿಡೆಂಡ್ ಕೊಡಲಿಲ್ಲ. ಆದರೆ ಈ ವರ್ಷ ಪುನಃ 8% ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದೇವೆ. ಇದೆಲ್ಲವೂ ನಿಮ್ಮ ಗಮನಕ್ಕೆ ತಂದು ಜನರಿಗೆ ಇನ್ನೂ ಹೆಚ್ಚಿನ ನಂಬಿಕೆ ಈ ಸಂಸ್ಥೆ ಮೇಲೆ ಬರಲಿಕ್ಕೆ ತಮ್ಮ ಪತ್ರಕರ್ತ ಮಿತ್ರರಿಂದ ನಾನು ಸಂಪೂರ್ಣ ಸಹಕಾರವನ್ನು ಅಪೇಕ್ಷಿಸ್ತಾ ಇದ್ದೇನೆ. ನಮಸ್ಕಾರಗಳು. ನಮ್ಮ ಹಿರಿಯರು, ನಮ್ಮ ಆತ್ಮೀಯರಾದ ಮಾಜಿ MLC ವಿಧಾನ ಪರಿಷತ್ ಸದಸ್ಯ ಅಣ್ಣ ವಿನಯ್ ಚಂದ್ರವರು ಕೆಲವೊಂದು ಗೊಂದಲಕಾರಿ ಹೇಳಿಕೆಗಳನ್ನು ಪ್ರೆಸ್ ಮುಖಾಂತರ ಕೊಟ್ಟಿದ್ದಾರೆ. ಅದು ಕೆಲವು ಅವರ ವಿಚಾರಕ್ಕೆ ನಾನು ಮಾತಾಡಲಿಕ್ಕೆ ಹೋಗುತ್ತಿಲ್ಲ. ಆದರೆ ಕ್ಯಾಂಪೋ ವಿಚಾರದಲ್ಲಿ ಅವರು ತಪ್ಪು ಮಾಹಿತಿಯನ್ನು ಪತ್ರಕರ್ತರ ಮುಖಾಂತರ ಸಾರ್ವಜನಿಕರಿಗೆ ನೀಡಿದ್ದನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ಈ ಬಿಲ್ಡಿಂಗ್ ಏನಿದೆ ವಾರಣಾಸಿ ಟವರ್ಸ್, ಇದು ಯಾರೋ ದಾನ ಮಾಡಿದ್ದಾರೆ, ಕ್ರಿಶ್ಚಿಯನ್ ಯಾರೋ ಕೊಟ್ಟದ್ದು ಅಂತ ಅವ್ರು ಹೇಳಿದ್ದಾರೆ. ಆದರೆ ನಿಜವಾಗಿ ವಾರಣಾಸಿ ಸುಬ್ರಾ ಮೆಟ್ರೋ 1973-74ರಲ್ಲಿ 2.5 ಲಕ್ಷ ರೂಪಾಯಿ ಕೊಟ್ಟು ಜಾಗ ಖರೀದಿಯಾಗಿದೆ. ನಮ್ಮ ಹತ್ರ ಡಾಕ್ಯುಮೆಂಟ್, ಯಾರೂ ಅದನ್ನು ಧರ್ಮಕ್ಕೆ ಕೊಡಲಿಲ್ಲ.
ಎಲೆಕ್ಟ್ರಾನಿಕ್ ಮಾರ್ಕೆಟ್ ಬಗ್ಗೆ ಒಂದು ವಿಚಾರ ಹೇಳಿದ್ರು ರಾಮಭಟ್ರ ಪೀರಿಯಡಲ್ಲಿ ನಮ್ಮ ಮಾಜಿ ಶಾಸಕರು ಹಿಂದಿನ ಅಧ್ಯಕ್ಷರು. ತಮಗೆಲ್ಲ ಗೊತ್ತಿದೆ, ಅಡಿಕೆ ಯಾರ ಕಂಟ್ರೋಲ್ನಲ್ಲಿಲ್ಲ, ಅದು ಸಿಕ್ಕಾಪಟ್ಟೆ ಹೊರದೇ ಇರೋದು ಮಾರ್ಕೆಟ್. 10 ರೂಪಾಯಿ ಹೆಚ್ಚಾಗ್ತದೆ, 20 ರೂಪಾಯಿ ಕಡಿಮೆ ಆಗ್ತದೆ. ಈ 10 ರೂಪಾಯಿ 20 ರೂಪಾಯಿ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ನಮ್ಮ ಆ ಕಾಲದ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಅವ್ರ ಹತ್ರ ಜನರಲ್ ಬಾಡಿಯಲ್ಲಿ ನಾನು ಕ್ವಶನ್ ಕೇಳಿದೆ. ಅವ್ರ ಹತ್ರ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಇದಕ್ಕೆ ಯಾರ ಹತ್ರ ಉತ್ತರ ಇಲ್ಲ. ಅಡಿಕೆ ಮಾರ್ಕೆಟ್ ಇಂಥದ್ದೇ ಮಾರ್ಕೆಟ್ ಮೇಲೆ ಆದರೆ ಮಾರ್ಕೆಟ್ ಹೇಗೆ ಹಾಡಿದೆ ಅಲ್ಲಿದೆ ಹಾಡು 7 ಜನಕ್ಕೆ ರೀಚ್ ಆಗಿದೆ. ಚಿತ್ರತಂಡ ಪ್ರೊಡಕ್ಷನ್ ಡಾಕ್ಟರ್ ಶಿವರಾಜ್ಕುಮಾರ್ 3 ಜನರು ಕಾಂಬಿನೇಷನ್ ಜೊತೆಗೆ ಈ ಹಾಡಿನ NMC ಬಿಜು ಅವರು ಆ ದೃಷ್ಟಿಯಿಂದ ನಾವು ನೆಸ್ಲೆಗೆ ಜಾಬ್ ವರ್ಕ್ ಮಾಡಬೇಕು. ಈಗ ಜಾಬ್ ವರ್ಕ್ ನಾವು ನಿಲ್ಲಿಸಿದ್ದೇವೆ. ನಮ್ಮ ಕೆಲವು ಯೂನಿಟ್ಗಳು 100% ಯುಟಿಲೈಸೇಷನ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತೊಂದು ಅವರ ಕ್ವಶನ್, ರೆಪ್ರೆಸೆಂಟೇಟಿವ್ ಜನರಲ್ ಬಾಡಿ ಅವರ ಸಲಹೆ ಏನಂದರೆ, ಒಂದೊಂದು ಗ್ರಾಮದಲ್ಲಿ 100 ಜನ ರೈತರ ಸಭೆ ಕೊಟ್ಟು ಅದರಲ್ಲಿ 10 ಜನ 20 ಜನರನ್ನು ರೆಪ್ರೆಸೆಂಟೇಟಿವ್ ಜನರಲ್ ಬಾಡಿಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕೆ ಅನ್ಬೋದು. ಪ್ರಾಕ್ಟಿಕಲ್ ಇದು ಸಾಧ್ಯ ಇಲ್ಲ. ಇವತ್ತಿನ ಈ ವ್ಯವಸ್ಥೆಯಲ್ಲಿ ಯಾವುದೇ ಗ್ರಾಮದಲ್ಲಿ ನಾನು ಈ 10 ಜನ ಮಾತ್ರ ಬನ್ನಿ ಕ್ಯಾಂಪ್ ಹೋಗಂತ ಹೇಳಲಿಕ್ಕೆ ಕ್ಯಾಂಪ್ ಹೋಗೋ ರೈಟ್ ಇಲ್ಲ. ಅಥವಾ ಅಲ್ಲಿ ಕೂತ ಜನರಲ್ಲಿ ಎಲ್ಲರೂ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಎಲ್ರಿಗೊಂದು ಉಮೇದು ಇರ್ತದೆ. ಆದ್ದರಿಂದ ಆ ಕೆಲಸ ಕ್ಯಾಂಪೋದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಸೆಂಟ್ರಲ್ ರಿಜಿಸ್ಟ್ರಾರಿಗೆ ಲೆಟರ್ ಕಳಿಸಿದ್ದೇವೆ. ಆನ್ಲೈನ್ ಅಥವಾ ಇದರಲ್ಲಿ ಡಿಜಿಟಲ್ ರೀತಿಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಈ ರೀತಿ 1.5 ಲಕ್ಷ ಇರತಕ್ಕಂಥ ಸದಸ್ಯರಿಗೆ ಎಲ್ಲರಿಗೂ ಕೇಂದ್ರ ಕಚೇರಿ ಜನರಲ್ ಬಾಡಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಅಂತ ಲೆಟರ್ ಕಳಿಸಿದ್ದೇವೆ. ಆ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅದಕ್ಕೆ ಗ್ರೇಡಿಂಗ್ ಅನ್ನು ಮಾಡಬೇಕು ಪ್ರತಿ ಸೊಸೈಟಿ ಮುಖಾಂತರ ಅಂತ ಒಂದು ಸಲಹೆ. ಎಲ್ಲ ಸೊಸೈಟಿಯವರು ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕು. ಏನಿಲ್ಲ, ನಮ್ಮ ಬ್ರ್ಯಾಂಚಿನಲ್ಲಿ ಎಲ್ಲಿ ವ್ಯವಸ್ಥೆ ಇದೆ ನಾವು ಅಲ್ಲೆಲ್ಲ ಗ್ರೇಡಿಂಗಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಕೆಲವು ಸಣ್ಣ ಪುಟ್ಟ ಬ್ರ್ಯಾಂಚಲ್ಲಿ ಒಂದು 50 ಚೀಲ 10 ಚೀಲ 15 ಚೀಲ ಬಂದಾಗ ಅದಕ್ಕೆ ಗ್ರೇಡಿಂಗ್ ಮಾಡಲಿಕ್ಕೆ ಪ್ರಾಕ್ಟಿಕಲಿ ಅದು ಸಾಧ್ಯ ಆಗಲಿಕ್ಕೆ ಆಗುವುದಿಲ್ಲ. ಇಲೆಕ್ಷನಿಗೆ ಕ್ಯಾಂಪೋ ಏಜೆಂಟರು ಫಂಡ್ ಕೊಡ್ತಾರೆ ಅಂತ ಒಂದು ಅಪಾದನೆ ಆಗಿದೆ. 100ಕ್ಕೆ 100 ಸುಳ್ಳು ಮಾಹಿತಿ, 100ಕ್ಕೆ 100 ಸುಳ್ಳು ಮಾಹಿತಿ. ಯಾವುದೇ ಏಜೆಂಟ್ರ ಹತ್ರ ಯಾವುದೇ ಆಡಳಿತ ಮಂಡಳಿ ಸದಸ್ಯ ಯಾವುದೇ ಇದಕ್ಕೆ ಹಣ ಕೇಳಿದ ಅಭ್ಯಾಸ ಯಾರಿಗಿಲ್ಲ. ಇದನ್ನು ನಾನು 20 ವರ್ಷದಿಂದ ಈ ಕ್ಯಾಂಪೋ ಸಂಸ್ಥೆಯ ನಿರ್ದೇಶಕನಾಗಿ ಗಟ್ಟಿ ಸ್ವರದಲ್ಲಿ ಮಾತಾಡ್ತೇನೆ. ಯಾವ ಏಜೆಂಟು ನಮಗೆ ದುಡ್ಡು ಕೊಡಲಿಲ್ಲ, ನಾವು ಯಾರ ಹತ್ರ ಕೇಳಲಿಲ್ಲ. ಇದು ಅಣ್ಣ ವಿನಯಚಂದ್ರ ಅಂತ ಹಿರಿಯರು ಬಹುಶಃ ಮಾಡಬಾರ್ದಾಗಿದ್ದ ಒಂದು ಆಪಾದನೆ ಅಂತ ನನ್ನ ಮನಸ್ಸಿಗೆ ತೋರ್ತೇನೆ. ಇನ್ನು ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಲ್ಲ ಅಂತ ಅವ್ರದ್ದೊಂದು ಅಪಾದನೆ. ಸಾಧಾರಣ ಈಗ 5 ವರ್ಷದ ಒಂದು ಲೆಕ್ಕ ಕೊಟ್ಟರೆ 20-21ರಲ್ಲಿ 15%, 21-22ರಲ್ಲಿ 15%, 24-25ರಲ್ಲಿ 8% ಡಿವಿಡೆಂಡ್ ಕೊಟ್ಟಿದ್ದೇವೆ. ಈ ವರ್ಷ 8% ಡಿವಿಡೆಂಡ್ ಒಟ್ಟಿಗೆ ₹2 ಕೆಜಿಗೆ ಇನ್ಸೆಂಟಿವ್ ಕೊಟ್ಟಿದ್ದೇವೆ, ಕೊಕ್ಕೋ ಬೆಂಚಿಗೆ ಕೊಟ್ಟಿದ್ದೇವೆ. ಕೇವಲ 2022-23ರಲ್ಲಿ ನಮಗೆ ಸುಮಾರು 12 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಷ್ಟಾದ ವರ್ಷ ಡಿವಿಡೆಂಡ್ ಕೊಡುವ ಕ್ರಮ ಯಾವುದೇ ಸಂಸ್ಥೆಯಲ್ಲಿಲ್ಲ. 23-24ರಲ್ಲಿ 5,92 ಲಕ್ಷ ರೂಪಾಯಿ ಲಾಭ ಆಗಿದೆ. ಬಟ್ ಆ ಲಾಭ ಹಿಂದಿನ ವರ್ಷದ ನಷ್ಟಕ್ಕೆ ಸರಿದೂಗಿಸಲಿಕ್ಕೆ ಹೋದ್ರಿಂದ ಆ ವರ್ಷ ಡಿವಿಡೆಂಡ್ ಕೊಡಲಿಲ್ಲ. ಆದ್ದರಿಂದ ರೈತರಿಗೆ 22-23ರಲ್ಲಿ ನಮಗೆ ನಷ್ಟ ಆಗಿದೆ. ಆ ವರ್ಷ ರೈತರಿಗೆ ಅತ್ಯಂತ ಹೆಚ್ಚು ಲಾಭ ಆಗಿದೆ. ಯಾಕೆಂದರೆ ಮಾರ್ಕೆಟ್ನಲ್ಲಿ ನಾವು ಅಡಿಕೆಯನ್ನು ಕಾಂಪಿಟೇಟಿವ್ ದರದಲ್ಲಿ ಅವರಿಗೆ ರೈತರಿಗೆ ಕೊಟ್ಟದ್ರಿಂದ ನಮಗೆ ಸ್ವಲ್ಪ ನಷ್ಟ ಆಗಿದೆ ಅಂತ ಹೇಳಲಿಕ್ಕೆ ಅನುಮಾನ ಇಲ್ಲ. ವಿಶೇಷವಾಗಿ ತಮ್ಮ ಗಮನಕ್ಕೆ ತರ್ತೇನೆ, ಆ ಸಮಯದಲ್ಲಿ
ಅಡಿಕೆ ಕ್ವಾಲಿಟಿ ತುಂಬ ಡಿಟರೇಷನ್ ಆಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಅಡಿಕೆ ಕಂಪ್ಲೀಟ್ ಡ್ರೈ ಆಗಿದೆ. ಮಾರ್ಕೆಟ್ನಲ್ಲಿ ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ರೈತರಿಗೂ ಆಗಲಿಲ್ಲ, ಕ್ಯಾಂಪ್ನಿಗೂ ಆಗಲಿಲ್ಲ. ಆ ಕಾರಣದಿಂದಾಗಿ ಅಡಿಕೆಯ ದರ ಹೆಚ್ಚು ಕಮ್ಮಿ ಆದರೆ ನಮಗೆ ನಷ್ಟ ಬಂದಿದೆ. ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಹಳೆಯ ನೀವೆಲ್ಲ ಪತ್ರಕರ್ತರು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 22-23ರಲ್ಲಿ ಹೈಯೆಸ್ಟ್ ಅಡಿಕೆ ಇಲ್ಲೀಗಲ್ ಆಗಿ ಇಂಪೋರ್ಟ್ ಆಗಿದೆ ಈ ದೇಶದಲ್ಲಿ. ಇದನ್ನು ನಾವು ಮನಗಂಡು ಕೇಂದ್ರ ಸರ್ಕಾರಕ್ಕೆ ಮನವಿ ಮೇಲೆ ಮನವಿ ಮಾಡಿದ ನಂತರ ಒಂದು ರೀತಿಯ ಹತೋಟಿ ನಮಗೆ ಅವಶ್ಯ ಬಂದಿದೆ. ಆದ್ದರಿಂದ ಆ ಇಲ್ಲೀಗಲ್ ಇಂಪೋರ್ಟ್ ಬಂದದ್ದು ಮತ್ತು ಮಳೆ ಹೆಚ್ಚಾಗಿ ಅಡಿಕೆ ಕ್ವಾಲಿಟಿ ಹಾಕಿರೋದ್ರಿಂದ ಆ ರೀತಿಯ ಒಂದು ಅನುಭವ ನಮಗಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗೌರ್ಮೆಂಟ್ ಶೇರ್ ಕ್ಯಾಪಿಟಲ್ ರಿಟರ್ನ್ ಮಾಡಿದ್ದಾರೆ ಸತ್ಯ. ಇದು ಒಂದು ಸಂಸ್ಥೆ ಬೆಳವಣಿಗೆ ಆಗಬೇಕಾದ್ರೆ ಇನ್ನೊಬ್ಬರ ಕಪಿಮುಷ್ಟಿಯಲ್ಲಿ, ಅದು ವಿಶೇಷವಾಗಿ ಸರ್ಕಾರದ ಕಪಿಮುಷ್ಟಿಯಲ್ಲಿ ಇರುವಂಥದ್ದು ಸರಿಯಲ್ಲ. 2004-5ರಲ್ಲಿ ಎಲ್ಲರೂ ಕೂಡೂರವರು ಅಧ್ಯಕ್ಷರಾಗಿರುವಾಗ ಹಿಂದಿನ ಅಧ್ಯಕ್ಷರುಗಳು ನಿರ್ದೇಶಕರುಗಳು ತಗೊಂಡ ನಿರ್ಧಾರ ಇದು. ಈ ನಿರ್ಧಾರದಿಂದ ಕ್ಯಾಂಪ್ ಆಡಳಿತ ಮಂಡಳಿ ಇವತ್ತು ಸುಲಲಿತವಾಗಿ ನಮ್ಮದೇ MD ಅಪಾಯಿಂಟ್ ಮಾಡಲಿಕ್ಕಾಗಿದೆ, ನಮ್ಮದೇ ಜನರಲ್ ಮ್ಯಾನೇಜರ್ ಅಪಾಯಿಂಟ್ ಮಾಡಲಿಕ್ಕಾಗಿದೆ. ಆಡಳಿತ ಮಂಡಳಿ ತನ್ನದೇ ಆದ ನಿರ್ಣಯ ತಗೊಂಡು ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಸರ್ಕಾರ 3 ಜನ ನಾಮಿನೇಟ್ ಮಾಡೋದು, MD ಅವರೇ ನೇಮಕ ಮಾಡೋದು, ಕಂಟ್ರೋಲ್ ಪೂರ್ ಅವರ ಹತ್ರ ಇರ್ತಿತ್ತು. ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಶೇರ್ ಕ್ಯಾಪಿಟಲ್ ಕೊಟ್ಟದ ನಂತರ ಕ್ಯಾಂಪು ಕಂಟಿನ್ಯೂಸ್ ಆಗಿ ಲಾಭಗ್ರಸ್ತ ಹೋಗಿದೆ. ಮಧ್ಯೆ ಒಂದು ವರ್ಷ ಎಲ್ಲ ಸಣ್ಣ ಪುಟ್ಟ ನಷ್ಟ ಆದರೂ ಕಳೆದ 5 ವರ್ಷದಲ್ಲಿ 210 ಕೋಟಿ ರೂಪಾಯಿ ಲಾಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಂದು ವಿಚಾರ ಹೇಳಿದ್ರೆ ಕೊಕ್ಕೋ ಇಂಪೋರ್ಟ್. ಸರಿ, ಈ ವಿಷಯ ಸತ್ಯ. ಕೊಕ್ಕೋ ಇಂಪೋರ್ಟ್ ಮಾಡಿದ್ದೇವೆ. ಆ ಟೈಮಲ್ಲಿ ಇಂಪೋರ್ಟ್ ಆದಾಗ ನಮಗೆ ಯಾರು ಸಪ್ಲೈ ಮಾಡಿದ್ದಾರೆ ಅವರು ಮಾಡಿದ ಚೀಟಿಗಾಗಿ ಕಸ್ಟಮ್ನವ್ರು ನಮ್ಮನ್ನು ಬದಲಿ ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಆದಾಗ ಪೆನಾಲ್ಟಿ ಕೊಟ್ಟಿದೆ. ಆದರೆ ನಾವು ಅವ್ರ ಹತ್ರ ಪುನಃ ಕಸ್ಟಮ್ನವ್ರ ಹತ್ರ ಚಾಲೆಂಜ್ ಮಾಡಿದ್ರಿಂದ ಯಾರು ನಮಗೆ ಸಪ್ಲೈ ಮಾಡಿದ್ದಾರೆ ಅವರಿಬ್ಬರಿಗೂ 90 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಕೇಸ್ ನಡೀತಾ ಇದೆ. ನಾವು ಇವರಿಬ್ಬರ ಬಗ್ಗೆ ನಮಗೆ ಸಪ್ಲೈ ಮಾಡಿದ್ರು, ನಮಗೆ ಡಾಕ್ಯುಮೆಂಟಲ್ಲಿ ಅವರು ಮೋಸ ಮಾಡಿದ್ದು, ಕಂಟ್ರಿ ಆಫ್ ಒರಿಜಿನ್ ಅನ್ನು ಅವ್ರು ಚೀಟ್ ಮಾಡಿ ನಮಗೆ ಕೊಟ್ಟೋದ್ರಿಂದ ನಮಗೂ ಗೊತ್ತಾಗಲಿಲ್ಲ. ಕಸ್ಟಮ್ ಕ್ಲಿಯರ್ಸ್ ಆಗಿದೆ. ನಮ್ಮ ಗೋಡೌನಿಗೆ ಬಂದ ನಂತರ ಈ ಪ್ರಾಬ್ಲಮ್ ಆಗಿದ್ದು ಹೊರತು ಎಲ್ಲೂ ಮಧ್ಯೆ ಇದಾಗಿದ್ದಲ್ಲ. ಇದರ ನಂತರ 90 ಲಕ್ಷ ಪೆನಾಲ್ಟಿ ಬಿದ್ದ ನಂತರ ನಾವು ಅವರಿಬ್ಬರ ಮೇಲೆ ಸಿವಿಲ್ ಸೂಟ್ ಮಾಡಿದ್ದೇವೆ, ಕ್ರಿಮಿನಲ್ ಸೂಟ್ ನಡೀತಾ ಇದೆ. ಇದು ಬಹುಶಃ ನಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಮಾಡ್ತಾ ಇದ್ದೇನೆ. ಇದು ಜನರಲ್ ಬಾಡಿ ವಿಷಯ, ಇದು ಕ್ಯಾಂಪ್ಗೆ ಸಂಬಂಧಪಟ್ಟದಲ್ಲ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸಂಪೂರ್ಣ ಆ್ಯಕ್ಟ್ ಅನ್ನು 2023ರಲ್ಲಿ ಬದಲಾವಣೆ ಆಗಿದೆ, ಪಾರ್ಲಿಮೆಂಟ್ ಅಪ್ರೂವಲ್ ಆಗಿದೆ. ಜನರಲ್ ಬಾಡಿಗೆ ಅಟೆಂಡ್ ಆಗತಕ್ಕದ್ದು. ಇದು ಯಾರ ಕೈಯಲ್ಲೂ ಇಲ್ಲ, ನಾವೇನು ಮಾಡಲಿಕ್ಕೆ ಆಗೋದು ಇಲ್ಲ. ನಾವು ಮನವಿ ಮಾಡಬೇಕು ಅಷ್ಟೇ. ಇದು ರೈತರ ಒಂದು ಮನವಿಗೆ ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಅದು ಮುಂದಿನ ಕಾಲದಲ್ಲಿ ನೋಡಬೇಕಾಗ್ತದೆ. ಜನರಲ್ ಬಾಡಿ ನೋಟಿಸ್ ಇನ್ 2 ಕಲರ್. ಇದು ಸ್ವಲ್ಪ ಕನ್ಫ್ಯೂಷನ್ ಪ್ರಶ್ನೆ, ಏನಂತ ನನಗೂ ಅರ್ಥ ಆಗುದಿಲ್ಲ. ಜನರಲ್ ಬಾಡಿ ಇಲೆಕ್ಷನ್ ಇನ್ ನೋಟಿಸ್ 2 ಕಲರ್ನಲ್ಲಿ ನಾವು ಮಾಡಿದ್ದಿಲ್ಲ. ಮಲಯಾಳಿಯಲ್ಲಿ ಮಾಡ್ತೇವೆ, ಇಂಗ್ಲೀಷ್ನಲ್ಲಿ ಮಾಡ್ತೇವೆ, ಕನ್ನಡದಲ್ಲಿ ಮಾಡ್ತೇವೆ. ಮೊದಲು ಇಂಗ್ಲೀಷ್ನಲ್ಲಿ ಮಾತ್ರ ಇತ್ತು. ರೈತರ ಬೇಡಿಕೆಗೆ ಅನುಸಾರವಾಗಿ ಕೇರಳದ ಭಾಗಕ್ಕೆ ಮಲಯಾಳಿಯಲ್ಲಿ ನಾವು ಜನರಲ್ ಬಾಡಿಯಾಗಿ ಇದನ್ನು ಪ್ರಿಂಟ್ ಮಾಡ್ತೇವೆ, ಕರ್ನಾಟಕದ ಈ ಭಾಗಕ್ಕೆ ಕನ್ನಡದಲ್ಲಿ ಮಾಡ್ತೇವೆ. ಹಾಗೆ ಕೇಂದ್ರ ಸರ್ಕಾರದ ಒಟ್ಟಿಗೆ ನಮ್ಮ ವ್ಯವಹಾರ ಇರೋದು ಇಂಗ್ಲೀಷ್ನಲ್ಲಿ ಆದ್ದರಿಂದ ಇಂಗ್ಲೀಷ್ನಲ್ಲೂ ನಾವು ಮಾಡ್ತೇವೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಸತ್ಯ, ಚಾಕ್ಲೇಟ್ ಫ್ಯಾಕ್ಟ್ರಿ 2005-6 ನಮಗೆ ನಷ್ಟ ಇತ್ತು, ಇದರಲ್ಲಿ ಏನು ಅನುಮಾನ ಬೇಡ. ಆದರೆ 2006 ನಂತರ ನಾವು ಫ್ಯಾಕ್ಟ್ರಿ ಲಾಸ್ ಮಾಡ್ತಿದ್ದೇವೆ. ವ್ಯವಹಾರದಲ್ಲಿ ಕೂತವರಿಗೆ ಸತ್ಯ ಗೊತ್ತಾಗ್ತದೆ. ವ್ಯವಹಾರದಲ್ಲಿ ಲಾಭ ನಷ್ಟಕ್ಕೆ ನಾವು ತಯಾರಿಸಿದ್ರೆ ಮಾತ್ರ ವ್ಯಾಪಾರ ಮಾಡಲಿಕ್ಕಾಗ್ತದೆ. ಬಹುಶಃ ಒಬ್ಬ ಕ್ಯಾಶ್ ಫ್ಯಾಕ್ಟ್ರಿ ಓನರ್ ಆಗಿ ತಮಗೆಲ್ಲರಿಗೂ ನಾನು ಇವತ್ತು ಇಚ್ಛೆಪಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಫ್ಲಕ್ಚುಯೇಷನ್ ರೇಟ್, ಇಂಪೋರ್ಟೆಡ್ ಏರ್ಬೀಜ ಹೈ ರೇಟಲ್ಲಿ ತಗೊಂಡಾಗ ಇವತ್ತು ಬಹುಶಃ ಸೋಮನಗರ ಮತ್ತು ಉಡುಪಿಯಲ್ಲಿ ದೊಡ್ಡ ದೊಡ್ಡ ಕ್ಯಾಶಿಂಗ್ ಫ್ಯಾಕ್ಟ್ರಿಯವರು ನಷ್ಟದಲ್ಲಿದ್ದಾರೆ. ಈ ವರ್ಷದ ಬಟರ್ ರೇಟು ಕಳೆದ ವರ್ಷ ಕಂಪೇರ್ ಮಾಡಿದರೆ ಇವತ್ತು ಹೆಚ್ಚು ಕಡಿಮೆ 1,000 ರೂಪಾಯಿ ಕಡಿಮೆ ಉಂಟು. ಕೊಕ್ಕೋ ಬೀನ್ಸ್ ರೇಟು ನಾವು ರೈತರಿಗೋಸ್ಕರ 110 ರೂಪಾಯಿಗಿಂತ ಬೆಟ್ಟ ಬೀನ್ಸ್ ನಾವು ನಮ್ಮ ಭಾಗದಲ್ಲಿ ಕಡಿಮೆ ಮಾಡಿದ್ದೇವೆ. ಯಾಕಂದರೆ ರೈತರಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಕ್ಯಾಂಪ್ನ ಮೇಲಿದೆ. ಆದರೆ ಕೊಕ್ಕೋ ಬೀನ್ಸು ಆಂಧ್ರದಿಂದ ತಂದದ್ದು, ಕೇರಳದಿಂದ ತಂದದ್ದು ಎಲ್ಲ ಬರುವಾಗ ಇವತ್ತಿನ ಬಟರ್ ರೇಟು 750 ರೂಪಾಯಿಗೆ ಸಹ ಮಾರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ದಟ್ ಈಸ್ ಡಿಪೆಂಡ್ ಓನ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ. ಈ ದೃಷ್ಟಿಯಿಂದ ಏನು ನಮ್ಮ ಅಣ್ಣ ವಿನಯತೆಯನ್ನು ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಈ ಮತ್ತೊಂದು ಕಾಜು ಸುಪಾರಿ ಬಗ್ಗೆ ಒಂದು ಹೇಳಿದರು, ಅದು ತಮಿಳುನಾಡಿನಿಂದ ಯಾರು ಕ್ರಿಶ್ಚಿಯನ್ ಮಾಡಿಕೊಡ್ತಾರೆ, ಇವರು ಲೇಬಲ್ ಹಾಕ್ತಾರೆ. ಇದು ಶುದ್ಧ ಸುಳ್ಳು. ತಾವು ಪತ್ರಕರ್ತ ಮಿತ್ರರಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ನಮ್ಮದೇ ಫ್ಯಾಕ್ಟ್ರಿ DJ ಮಲ್ಲಿದ್ದಾರೆ, ಶ್ಯಾಮ್ ಪ್ರಸಾದ್ ಅಂತ ಕೂತಿಲ್ಲಿ. ಶ್ಯಾಮ್ ಪ್ರಸಾದ್, ನಮ್ಮ ಫ್ಯಾಕ್ಟ್ರಿಯ ಒಳಗೆ ನಾವೇ ತಯಾರು ಮಾಡುವಂಥ ಮೆಟೀರಿಯಲ್, ನಾವು ಅದಕ್ಕೆ ಸೌಗನ್ ಅಂತ ಹೆಸರು ಕೊಟ್ಟಿದ್ದೇವೆ. ಕಾಜು ಸುಪಾರಿ ಮತ್ತು ಸೌಗನ್, ಕೇವಲ ಅದರ ರಾ ಮೆಟೀರಿಯಲ್ ಮಾತ್ರ ನಮಗೇನು ಬೇಕು ಅದನ್ನು ಹೊರಗಿನ ತರ್ತೇವೆ. ಉಳಿದದ್ದು ಪೂರ ಸಂಪೂರ್ಣ ತಯಾರಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಗ್ತಾಯಿದೆ. ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಜಾಬ್ ವರ್ಕ್ ಬಗ್ಗೆ ಖಂಡಿತ ನಾವು ಜಾಬ್ ವರ್ಕು ಆಲ್ಮೋಸ್ಟ್ ನಿಲ್ಲಿಸಿದ್ದೇವೆ. ಒಂದು 2-3 ಪಾರ್ಟಿಗೆ ಮಾತ್ರ ಜಾಬ್ ವರ್ಕನ್ನು ಕೊಡ್ತಾ ಇದ್ದೇವೆ. ಇನ್ನು ಅಡ್ವಾನ್ಸ್ ಸೇಲ್ ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಬಹುಶಃ ಬಿಸ್ನೆಸ್ಸಲ್ಲಿ ಕೂತವರಿಗೆಲ್ಲ ಗೊತ್ತಿದೆ. ಮಾರ್ಕೆಟಿನ ಒಂದು ಎಕ್ಸಂಪ್ಷನ್ ಮಾಡಿ ನಾವು ಕೆಲಸ ಅಡ್ವಾನ್ಸ್ ಸೇಲ್ ಮಾಡಬೇಕಾಗ್ತದೆ. ಆದರೆ ಸಂಪೂರ್ಣ ರೆಕಾರ್ಡ್ ಇಟ್ಕೊಂಡು, ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಕೊಂಡು, ಅದಕ್ಕೆ ಏನು ಬೇಕು ಅದಕ್ಕೂ ಟ್ರಾನ್ಸ್ಪೋರ್ಟರ್ ಜವಾಬ್ದಾರಿ ಹಾಕಿ ನಾವು ಅಡಿಕೆ ಸಪ್ಲೈ ಮಾಡ್ತೇವೆ. ಕಳೆದ 5 ವರ್ಷದಲ್ಲಿ ಒಂದೇ ಒಂದು ಪೈಸಾ ಕ್ಯಾಂಪ್ಗೆ ಯಾರು ಮೋಸ ಮಾಡಿ ಹೋಗಲಿಲ್ಲ. 1 ರೂಪಾಯಿ ನಾವು ಯಾರಿಗೂ ಬಿಡಲಿಲ್ಲ. ಆದರೆ ಕೆಲವರಿಗೆ ಕನ್ಸೆಷನ್ ಕೊಟ್ಟಿದ್ದೇವೆ, ಅದರಲ್ಲಿ ಗೊತ್ತಿಲ್ಲ. ಬಡ್ಡಿ ಅವರಿಗೆ ಕಟ್ಟಲಿಕ್ಕೆ ಆಗದೆ ಲಾಸ್ ಆದವರಿಗೆ ಬಡ್ಡಿಯಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದೆ, 2%, 3%. ಆಡಳಿತ ಮಂಡಳಿಯ ಒಪ್ಪಿಗೆ ಪಡ್ಕೊಂಡೇ ಬಡ್ಡಿ ಕನ್ಸೆಷನ್ ಮಾಡಿದ್ದೇವೆ. ಒಂದೇ 1 ರೂಪಾಯಿ ನಾವು ಪ್ರಿನ್ಸಿಪಲ್ ಹಣವನ್ನು ಯಾವ ವ್ಯಕ್ತಿಗೂ ಬಿಟ್ಟುಕೊಡಲಿಲ್ಲ. ನಾವು ಸೆಕ್ಯೂರಿಟಿ ಇದ್ದೇ ಅಡಿಕೆ ಕೊಡ್ತೇವೆ, ಸೆಕ್ಯೂರಿಟಿ ಇದ್ದೇ ನಮ್ಮ ಕ್ಯಾಂಪ್ಕೋ ಫ್ಯಾಕ್ಟರಿಯ ಪ್ರಾಡಕ್ಟ್ ಕೊಡ್ತೇವೆ. ಇದಿಷ್ಟು ಸತ್ಯ ವಿಷಯವನ್ನು ಅಣ್ಣಾವಿನೇ ಕೇಳಿರೋದನ್ನು ಕ್ಯಾಂಪ್ಕೋದ ಬಗ್ಗೆ ಮಾಡಿದ ಆಪಾದನೆಗೋಸ್ಕರ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಚಿತ್ರ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. ನಮಸ್ಕಾರ. ತಾವೇನು